ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿ ಇವತ್ತಿನ ಸಂಚಿಕೆ ನೋಡ್ಕೊಂಬರೋಣ ಬನ್ನಿ. ಇವ್ರೇ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅಜಿತಾ, ಭೂಮಿ, ಓ ಇಲ್ಲೇ ಮಕ್ಳ ಸವಾಸು ಬಂದ್ರಾ? ಬನ್ನಿ ಬನ್ನಿ. ಪಲ್ಲವಿ, ಅಜಿತಾ, ಭೂಮಿ ಬಂದ್ರು. ಬೇಗ ಬಿಸ್ನೀರ್ ತಗೊಂಬ. ಮಾಮ ಅಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ಬೇಡ, ನಮ್ಗೇನು ಆಗಿಲ್ಲ. ನಂಗೆ ಶೀತನೇ ಇಲ್ಲಮ್ಮ. ಶೀತನೇ ಇಲ್ವಾ? ಏಯ್, ನಾನ್ ನಿನ್ನ ನಿನ್ನೆ ಮುಂದೆಯಿಂದ ನೋಡ್ತಾ ಇದ್ದೀನೇನೋ. ನಿಂಬೆಣ್ ಕಟ್ ಮಾಡಿ ಪಕ್ಕದಲ್ಲಿ ಇಟ್ರೆ ಸಾಕು, 100 ಸತಿ ಅಕ್ಷಿ ಮಾಡ್ತೀಯ. ಅಂಥದ್ರಲ್ಲಿ ಮಳೆಯಲ್ಲಿ ಅಂದ್ರೆ ನಿಂಗೆ ಶೀತ ಆಗಲ್ವಾ? ಸುಮ್ನೆ ಬಂದ್ ಕೂತ್ಕೊಳ್ಳೋ. ಏನ್ ಗುರಾಯಿಸ್ತಾ ಇದ್ಯಾ? ಬಂದ್ ಕೂತ್ಕೊಂಡೆ. ಅತ್ತೆ, ಶೀತ ಏನಾಗಿಲ್ಲ, ಬೇಡ ಬಿಡಿ ಅತ್ತೆ. ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಬಾರಿಸ್ಬಿಡ್ತೀನಿ. ಬಂದ್ ಕೂತ್ಕೊಳ್ಳಿ ಅಂದ್ರೆ ಹೋಗೋ ಡ್ರಾಮಾ ಮಾಡ್ತಾ ಇದ್ದೀರಾ. ಅಕ್ಷಿ ಬಂತ? ಬಂದಿಲ್ಲ, ಇನ್ನ ನಾನು ನೋಡ್ದಿಲ್ಲ. ಬಂತಲ್ಲ? ಅಲ್ಲಿಗೆ ಸರಿ ಹೋಯ್ತಲ್ಲ. ನಾನ್ ಹೇಳೋದೇ ಕರೆಕ್ಟ್. ನಾನ್ ಬಾರಿಸ್ಬಿಡ್ತೀನಿ. 100 ಮಾತಾಡ್ತಾನೆ. ಬರ್ತೀಯೋ? ಎಳ್ದು ಕೂರಿಸ್ಲಾ? ಗುರಾಯಿಸ್ಬೇಡ, ಕೂತ್ಕೊಳ್ಳ ಸುಮ್ನೆ. ನೀನ್ ಬರ್ತಾ ಬರ್ತಾ ಅಮ್ಮನ್ ತರ ಬಿಹೇವ್ ಮಾಡ್ತಿಲ್ಲ, ನೀನ್ ಲೋಕಲ್ ರೌಡಿ ತರ ಆಡ್ತಿದ್ಯಾ ನೀನು. ನೀನು ರೌಡಿ ಹಿಡಿಯೋನಾಗಿರ್ಬೋದು, ಆದ್ರೆ ನಾನ್ ನಿನಗ ಅಮ್ಮ. ನೀನ್ ನನ್ನ ಮಾತೇ ಕೇಳ್ಬೇಕು. ಸುಮ್ನೆ ತೆಪ್ಪ ಕೂತ್ಕೋ, ಇಡ್ಕೋ. 100 ಮಾತಾಡ್ತಾನಂಗೆ. ಬರ್ತಾ 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 ಸಣ್ಣ ಹುಡುಗ ಆಗ್ಬಿಟ್ಟಿದ್ರೆ ಬಿಸಿ ಬಿಸಿ ಬಿಸಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಜ್ವರ ಬರ್ಲಿಲ್ಲ ಅಂದ್ರೆ ಸಾಕು. ಮಾ, ಇಷ್ಟ ಆಗ್ತದೆ ಶೀತ ಹೋಗೋದಲ್ಲ, ನಾನೇ ಹೋಗ್ಬಿಡ್ತೀನಿ. ಏಯ್, ನಿನಗ್ ಗೊತ್ತಾ ನನಗ್ ಗೊತ್ತಾ? ಬಾಯಿ ಮುಚ್ಕೊಂಡು ಕೂತಿದ್ರೆ MBBS ನಿಮ್ ಮಗ ಮಾಡಿರೋದು, ನೀನಲ್ಲ. ಜಾಸ್ತಿ ಮಾತಾಡ. ಮಾ, ಮಗ ಇಟ್ಬಿಟ್ಟಿ ಕಾಲ ಹರಟೆ ಆಗೋಯ್ತು ಒಂದು. ಒಂದ್ಸಲ ಯೋಚನೆ ಮಾಡಮ್ಮ. ಏನೋ ಯೋಚನೆ ಮಾಡೋದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ನೆಕ್ಸ್ಟ್ ಟಿವಿಲಿ ಅಜಿತಾ, ಭೂಮಿ, ಅವೇ ನಿಮಗ್ ತಾಗ್ತಾ ಇಲ್ಲ. ಅತ್ತೆ, ಅಮ್ಮ, ಸಾಹೇಬ್ರು ಏನೇ ಬೈದ್ರು ಅವ್ರ ಪ್ರೀತಿ ಅದಕ್ಕಿಂತ ದೊಡ್ಡದು. ಇವನ್ನ ನೋಡ್ತಾ ಇದ್ರೆ ನಿಧಾನಕ್ಕೆ ನಾನೇ ಕಳ್ಕೊಂಡ್ಬಿಡ್ತೀನಿ. ಇಲ್ಲ, ಕಾನ್ಸ್ಟೇಬಲ್ ಆಗೋದೇ ನನ್ ಗುರಿ. ಈಗ ನನ್ಗೆ ಅದೇ ಮುಖ್ಯ. ಇವ್ರ ಯೋಚನೆಯಿಂದ ನಾನು ಹೊರಗೆ ಬರ್ಬೇಕು. ಯಾಕೆ ಯಾಕೆ ಇಷ್ಟ ಬೇಕಾಗೋಯ್ತಾ? ಇನ್ನು ಸ್ವಲ್ಪ ಹಬೆ ತಗೋ. ಅತ್ತೆ, ಇಲ್ಲ ಹಬೆ ತಗೊಂಡ್ ಕುತ್ಕೊಂಡ್ರೆ ಕೆಳಗಡೆ ಕೆಲಸ ಎಲ್ಲ ಯಾರು ನೋಡ್ತಾರೆ? ಎಷ್ಟು ಕೆಲಸ ಇದೆ ಮಾಡೋದಕ್ಕೆ. ಅದು ಅಲ್ಲದೆ ಅಂಜು ಕಾಯ್ತಾ ಇರ್ತಾಳೆ. ನಾನು ಇನ್ನು ಹೋಗ್ತೀನಿ. ಜಗಬಡಿ, ನೀವು 5 ನಿಮಿಷಕ್ಕೆಲ್ಲ ಏನು ಆಗ್ಬಿಡಿ. ಇಲ್ಲ ಅತ್ತೆ, ಕೆಲಸ ಇದೆ. ಚುಡ್ಕಿ, ನನ್ನ ಮಾತೆ ಕೇಳಲ್ಲ. ಎಲ್ಲ ನಿನ್ ಬುದ್ಧಿನೇ. ಅಮ್ಮ, ಆಕ್ಚುಲಿ ಮರ್ತಿದೆ, ನಚ್ಚಿ ನನಗೋಸ್ಕರ ಕಾಯ್ತಿರ್ತಾನೆ. ಅವನ ರೆಡಿ ಮಾಡ್ಬೇಕು. ನೀನ್ ಬೇಕಂದ್ರೆ ಒಂದ್ 5 ನಿಮಿಷ. ಕಳ್ಳ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೋ? ಪಲ್ಲವಿ, ನನ್ ಮಗ ನಚ್ಚಿಗೋಸ್ಕರ ಓಡ್ತಾ ಇಲ್ಲ. ಭೂಮಿ ಜೊತೆ ನಾಳೆಯಿಂದ ಇರೋದಕ್ಕಾಗಲ್ವಲ್ಲ, ಅದಕ್ಕೆ ಇವತ್ತೇ ಅವಳ ಜೊತೆ ಕಾಲ ಕಳೆಯೋಣ ಅಂತ ಓಡ್ತಾ ಇದ್ದಾರೆ. ಹೌದಮ್ಮ, ನಾಚಿಕೆ ನಮ್ ಹುಡುಗಿಗೆ. ಅಯ್ಯೋ, ಇದೇನಿದು? ಮದುವೆ ಹುಡುಗ ಕಾಣಿಸ್ತಾನೆ ಇಲ್ಲ. ಅಕ್ಕ, ಇಷ್ಟು ದಿನ ನಾನ್ ಬೇರೆ, ನಚ್ಚಿ ಬೇರೆ. ಇವತ್ತಿಂದ ನಾವಿಬ್ರು ಒಂದೇ. ನಾವಿಬ್ರು ನಿಮ್ ಹಾಗೆ ಬೆಸ್ಟ್ ಜೋಡಿ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದೀವಿ. ಅದನ್ನ ಸಾಧಿಸ್ಬೇಕು ಅಂದ್ರೆ ನೀವಿಬ್ರು ನಮ್ಗೆ ಏನಾದ್ರೂ ಟಿಪ್ಸ್ ಹೇಳ್ಕೊಡಿ. ಅಂಜು, ಒಂದ್ ಗಾಡಿಗೆ ಪೆಟ್ರೋಲ್ ಅನ್ನೋದು ಎಷ್ಟು ಆಧಾರನೋ ಹಾಗೆ ಗಂಡ ಹೆಂಡತಿ ನಡುವೆ ನಂಬಿಕೆ ಅನ್ನೋದು ಅಷ್ಟೇ ಆಧಾರ. ಅವ್ರಿವ್ರ ಮಾತನ್ನ ನಂಬ್ಕೊಂಡು ಒಬ್ರ ಮೇಲೆ ಒಬ್ರಿಗಿರೋ ನಂಬಿಕೆನ ನೀವು ಕಳ್ಕೋಬಾರ್ದು. ಒಂದ್ಸಲ ಅಂತೂ ನಾವೇನು ಅಂತ ನಮ್ಗೆ ಅರ್ಥ ಆಗಿರಲ್ಲ. ಅಂಥದ್ರಲ್ಲಿ ಇನ್ನೊಬ್ರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅನ್ನೋ ಭ್ರಮೇಲ್ ಬದುಕ್ತಾ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಸಂಸಾರ ಸಾಗಿಸ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಕ್ಕ. ನಾವ್ ಇದನ್ನ 100% ಫಾಲೋ ಮಾಡ್ತೀವಿ. ಸುಂದರ ಸುಂದರ ಮುತ್ತಿನಂತ ಮಾತು. ಇದೇ ಸುಸುಂದರವದಲ್ಲಿ ಈ ಸಂತೋಷದ ಗಳಿಗೆಯಲ್ಲಿ ನಮಗೆ ಯಾಕೋ ಕೇರ ಮಾಡೋ ಲಹರಿ ಬರ್ತದೆ. ನಶಿ, ಬಾ ಆಟ ಆಡೋಣ. ಏನಂತ ಅಜಿತಾ? ಸತ್ಯಣ್ಣ, ನಿಮ್ ಬ್ರೈನ್ಗೆ ಈ ಐಡಿಯಾ ಬಂದಿರೋದಕ್ಕೆ ನಿಮ್ಗೊಂದು ಕಿರೀಟನೇ ಮಾಡಿಸ್ಬೇಕು ಅಂತಿದ್ದಲ್ಲ. ಗೋಲ್ಡ್ ಕಿರೀಟ ಮಾಡಿಸ್ಬೇಕು. ನಚಿ, ಈ ಟೈಮಲ್ಲಿ ನೀನ್ ಒಂದೇ ಒಂದು ಗೇಮ್ ಆಡ್ತು ಅಂತ ಹೇಳಿದ್ರೆ ಅದ್ರ ಮಜಾ ಬೇರೆ ತೀಟೆ. ನನ್ ಮುತ್ತು ಬಂಗಾರ, ನನ್ ತಮ್ಮ, ಬಾರೋ. ನೋ ನೋ ನೋ, ಯಾ ಯಾ ಸತ್ಯಣ್ಣ, ಇವತ್ ರಾತ್ರಿ ನನ್ ಕೈಯಲ್ಲಿ ಯಾವ ಕೈಲಿ ಕಾಪಾಡಕ್ಕಾಗ? ಸತ್ಯಣ್ಣ, ನನ್ ಕೈ ಹಿಡ್ಕೋಬಾರ್ದು ಈ ಟೈಮಲ್ಲಿ. ಬಿಟ್ಬಿಡಿ. ಕೊಟ್ಬಿಡ್ತೀನಿ. ಪಾಪ ನನ್ ಮೈದು ಫಸ್ಟ್ ನೈಟ್, ಅವ್ನು ಫಸ್ಟ್ ನೈಟ್ ಹಾಳು ಮಾಡಕ್ ಬಂದಿದ್ದೀರಾ ಅನ್ನಿಸ್ತೀರ. ನೀವಂತೂ ಬ್ರಹ್ಮಚಾರಿ. ನೀವು ನಡೀರಿ ಆಚೆ. ಮೂತಿ ಮೇಲೆ ಹೊಡಿತ್ಯಾ? ಹೇಳಿದ್ರೆ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಡ್ತೀಯಾ? ಮೂತಿ ಮೇಲೆ ಹೋಗಿ ಹೋಗಿ. ನಡಿಯಪ್ಪ, ಹೋಗೋಣ. ಸತ್ಯಣ್ಣ, ಇನ್ನೊಂದ್ ಸ್ವಲ್ಪ ತಲೆ ಕಚ್ಬಿಡ್ತಾಳೆ. ಹೋಗೋಣ ಬನ್ನಿ. ಇವತ್ತು ತಪ್ಪಿಸ್ಕೊಂಡೆ ಮಗನೇ. ಈ ತರ ರಾತ್ರಿ ಇನ್ನ ಬರ್ತಾನೆ ಇರುತ್ತೆ. ಆವಾಗಿದೆ ನಿಂಗೆ. ಬಾ, ನಿಂಗಿದೆ ಸತ್ಯಣ್ಣ. ಎದೆ ಕೊಟ್ಬಿಟ್ಟು ನನ್ನೇ ನೋಡ್ತಿಯಲ್ಲ ಬೈದು. ರೀನಾ, ಇವಾಗ ನೀವ್ ನನ್ ಗಂಡ ಅಲ್ವಾ?
ಅದಕ್ಕೆ ರೀ ಅಂತ ಕರ್ದೆ. ಅಂಜು, ಇದೆಲ್ಲ ಏನು ಬೇಡ, ನನ್ನನ್ನ ನಚ್ಚಿ ಅಂತ ಕರಿ, ಅಷ್ಟೇ ಸಾಕು. ಹಾಲು. ಅಂಜು, ನಿಂಗೆ ನೆನ್ಪಿದ್ಯಾ ನಾನು ಹಿಂಗೆ ಅವತ್ತು ಹೇಳಿದ್ದೆ, ಈ ಸತಿ ಅದ್ಯಾವತ್ತೇ ಅಡೆತಡೆ ಬಂದ್ರು ನಮ್ಮ ಮದ್ವೆ ಹಾಗೆ ಆಗತ್ತೆ ಅಂತ. ಅಂತೂ ಇಂತೂ ನಾವು ಗಂಡ ಹೆಂಡತಿ ಆಗ್ಬಿಟ್ಟು. ನನ್ನ ಅದೃಷ್ಟ ಚೆನ್ನಾಗಿದೆ ನಚ್ಚಿ. ನನ್ನ ತಾಯಿ ಕಾರಣದಿಂದ ಆ ದೇವ್ರು ನನ್ನಿಂದ ನಿನ್ನ ದೂರ ಮಾಡ್ಲಿಲ್ಲ. ಅಂಜು, ನಾನಿನ್ನು ಒಂದು ಮಾತು ಕೇಳಬೇಕು. ದೇವಿ ಅನ್ನತ್ತೆ ಅರೆಸ್ಟ್ ಆಗಿದ್ದಾರೆ, ಹೌದು. ಆದ್ರೆ ಇನ್ನ ಕೋರ್ಟ್ ಅಲ್ಲಿ ಅವರೇ ಕಲ್ಪ್ರಿಟ್ ಅಂತ ಪ್ರೂವ್ ಆಗಿಲ್ಲ. ಅವ್ರ ಅಪರಾಧಿ ಆಗಿರ್ಬಹುದು, ನಿರಪರಾಧಿನೂ ಆಗಿರ್ಬೋದು. ಅದಕ್ಕೆ ಕೋರ್ಟ್ ಜಜ್ಮೆಂಟ್ ಕೊಡೋವರೆಗೂ ಪ್ಲೀಸ್ ಅಮ್ಮನ್ನ ಅಮ್ಮನ್ ತರ ನೋಡು. ಅವ್ರ ಮನ್ಸಿಗೆ ನೋವು ಕೊಡ್ಬೇಡ, ಪ್ಲೀಸ್ ಕಾಂಪ್ರಮೈಸ್ ಆಗು ಅಂಜು. ಇದನ್ ಬಿಟ್ಟು ಬೇರೆ ಏನಾದ್ರೂ ಹೇಳು ನಚ್ಚಿ. ಐ ಲವ್ ಯು. ಇವ್ರಿಗೆ ಸುಮ್ಮನೆ ಇತ್ತಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಲ್ಲ, ನಚ್ಚಿ ಫಸ್ಟ್ ನೈಟ್ ಇಲ್ಲ ನಮ್ ಫಸ್ಟ್ ನೈಟ್ ಅನ್ಕೊಂಡಿದಾರ ಇವರು? ಅಲ್ವಾ, ಮಂಚ ಅಂತೆ, ಮಂಚದ ಮೇಲೆ ಹೂ ಅಂತೆ, ಅದ್ರ ಮೇಲೆ ಹಾರ್ಟ್ ಸಿಂಬಲ್ ಬೇರೆ. ಚೀ ಚಿ 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 ಚಿ, ನಾನು ನೋಡೋದಕ್ಕೆ ಒಂಥರ ಆಗ್ತಿದೆ. ನಿಮ್ಗೆ ನೋಡೋದಕ್ಕೆ ಹಿಂಸೆ ಆಗ್ತಿದೆ, ಆದ್ರೆ ನನಗೆ ಇದ್ರ ಮಧ್ಯದಲ್ಲಿ ನಿಂತ್ಕೊಂಡಿದ್ರೆ ನಮ್ ಕಂಬಳಿಗಳ ಮೈ ಮೇಲೆಲ್ಲ ಓಡಾಡಂಗ್ ಆಗ್ತಿದೆ. ಆಕ್ಚುಲಿ ಸುಳ್ಳು ಹೇಳ್ಬಾರ್ದು, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೋ ಇದನ್ನ ಹಾಳು ಮಾಡೋದಕ್ಕೆ ಅಥವಾ ಕಿತ್ತಾಕೋದಕ್ಕೆ ನನ್ ವಿಕೃತ ಮನಸ್ಸು ಒಪ್ಕೋತಾ ಇಲ್ಲ. ಸಾಹೇಬ್ರೆ, ನೀವು ಅವಾಗವಾಗ ಕರೆಕ್ಟ್ ಆಗಿ ಮಾತಾಡ್ತೀರಾ. ನಾನ್ ಹೇಳಿತ್ತು ನಿಮ್ದು ವಿಕೃತ ಮನ್ಸು ಅಂದ್ರಲ್ಲ, ಅದು ಕರೆಕ್ಟ್ ಅಂತ. ನೀವು ಬಾಗ್ಲಾಕ್ ಹಾಕಿದ್ರಿ? ಅಲ್ಲ, ಅದ್ರಲ್ಲಿ ಹೊಸದೇನು ಇಲ್ವಲ್ಲ. ಕೆಲವೊಂದ್ಸಲಿ ನೀನು ಒಬ್ಬ ಬಾಗ್ಲಾಗ್ತಾ ಇದ್ರೆ, ಇವತ್ತು ನಾನು ಒಬ್ಬ ಬಾಗ್ಲಾಕಿದ್ದೀನಿ. ಇವತ್ತು ಸ್ಪೆಷಲ್ ಏನು ಅಂದ್ರೆ ಡೆಕೋರೇಷನ್ ಒಂದಾಗಿದೆ ಅಷ್ಟೇ. ನನಗೆ ಇಲ್ಲಿ ಏನು ಆಗಲ್ಲ ಅಂತಾನು ನಿಂಗೆ ಚೆನ್ನಾಗಿ ಗೊತ್ತು, ನಂಗೂ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲೂ ಈ ಪರ್ಫಾರ್ಮೆನ್ಸ್ ಗಳೆಲ್ಲ ಯಾಕೆ ಮಾಡ್ತೀಯ ಅಂತ ನಮ್ಗೆ ಅರ್ಥ ಆಗಲ್ಲ. ಮಾತಿಗಷ್ಟೇ ಭೂಮಿ 2.0 ಅಂತ ಹೇಳೋದು, ನಡ್ಕೊಳ್ಳೋದೆಲ್ಲ ಹಳೆ ಭೂಮಿನೇ. ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಫಸ್ಟ್ ನೈಟ್ ರೆಡಿ ಆಗೋ ತರ ನೀನೇ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಹೊಸ ಹೇರ್ ಸ್ಟೈಲು, ಬ್ಲೌಸ್ ಡಿಸೈನ್. ಏಕೆ ಸಾಹೇಬ್ರದ್ ಮಾತು ಎಲ್ಲೆಲ್ಲ ಹೋಗ್ತಾ ಇದೆ? ಯಾಕೆ ಸಾಹೇಬ್ರೆ ಹೀಗ್ ನೋಡ್ತಿದ್ದೀರಾ? ನೀವ್ ಹೀಗೆಲ್ಲ ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತಪ್ಪ. ತುಂಬಾ ಭಯ ಆಗುತ್ತಪ್ಪ. ನೋಡು, ವಿಕೃತ ಮನ್ಸು ಅಂತ ಪದ ಕೇಳಿದ ತಕ್ಷಣ ಆ ವಿಕೃತ ಮನ್ಸು ಜಾಗೃತಿ ಆಯ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಒಂದ್ ಜಲಕ್ ಬಿಟ್ಟೆ ಅಷ್ಟೇ. ಏನೇನೋ ಥಿಂಕ್ ಮಾಡ್ಬಿಡ. ನನ್ ಬಾತ್ರೂಮ್ಗೆ ಹೋಗ್ಬೇಕು. ಇಲ್ಲ, ಬಾತ್ರೂಮ್ಗೆ ಹೋಗ್ಬೇಕು. ಭೂಮಿ, ನಿನ್ನ ಹತ್ರ ಒಂದು ಮುಖ್ಯವಾಗಿರುವಂತ ವಿಷಯ ಮಾತಾಡ್ಬೇಕು. ಮಾತಾಡಿ. ಆಕ್ಚುಲಿ ಅಮ್ಮ ಹಾಸ್ಪಿಟಲ್ ಇದ್ದಾಗ ನನ್ಗೆ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದಾಗಿತ್ತು. ಒಂದ್ ಮಾತಿದೆಯಲ್ಲ, ನಾವ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅವ್ರ ಮೇಲೆ ಕೋಪನೂ ಹಾಗೆ ಮಾಡ್ಕೋತೀವಿ ಅಂತ. ನಾನು ಆತರ ನಿನ್ಗೆಲ್ಲ ಮಾತಾಡಿದ್ಮೇಲೆ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ. ಯಾಕೆ ನಿನ್ಗೆ ಆತರ ಎಲ್ಲ ಮಾತಾಡಿದೆ ಅಂತ. ನೋಡು, ಇಷ್ಟು ದಿನ ಏನ್ ನಡೀತು ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮಾಡಿ ನನ್ನ ಕಡೆಯಿಂದ ನಾನು ನಿನಗೆ ನೋವು ಮಾಡಿದ್ನು, ಅದಕ್ಕೆ ನನ್ನ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್, ಇನ್ನೊಂದಿನ ಕರೆದ್ರೆ ನೀನ್ ಟ್ರೈನಿಂಗ್ ಅಂತ ಹೊರಟೋಗ್ತೀಯ. ನೀನ್ ಹೋದ್ಮೇಲೆ ನನ್ನ ಜೀವನ ನೆನೆಸ್ಕೊಂತು ಅಂದ್ರೆ ತುಂಬಾ ಭಯ ಆಗ್ತಿದೆ ಭೂಮಿ. ನನ್ನ ಲೈಫಲ್ಲಿ ನಂಗೆ ಯಾವತ್ತೂ ಈ ತರ ಜೀವನದಲ್ಲಿ ಅನ್ಸೇ ಇಲ್ಲ. ಪ್ಲೀಸ್ ಭೂಮಿ, ನನ್ನ ಬಿಟ್ಟು ಹೋಗ್ಬೇಡ. ನನ್ನ ಜೊತೆನೆ ಜೀವನ ಪೂರ್ತಿ ಇದ್ಬೇಡು. ಐ ಲವ್ ಯು. ಐ ಲವ್ ಯು ಸೋ ಮಚ್ ಭೂಮಿ. ಐ ಲವ್ ಯು ಸೋ ಮಚ್. ನಂಗೆ ತುಂಬಾ ಭಯ ಆಗುತ್ತೆ. ಏನಾದ್ರು ಮಾತಾಡು. ಮತ್ತೆ ನೀವಾಗ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಭೂಮಿ, ನನಗೆ ನಿನ್ ಭಯ ಅರ್ಥ ಆಗುತ್ತೆ. ಮದುವೆ ಆದಾಗಿಂದ ನನ್ ಕೋಪ ಬಂತು ಅಂತ ಹೇಳಿದ್ರೆ ನಿನಗೆ ಬೈದು ಆ ಜಾಗದಿಂದ ಹೊರಟ್ಬಿಡ್ತಾರೆ. ಅದರಿಂದ ನಿನಗೆ ಎಷ್ಟು ನೋವಾಗ್ತಿದೆ, ನೀನ್ ಎಷ್ಟು ಡಿಸ್ಟರ್ಬ್ ಆಗಿದೆಯಾ ಅಂತ ನಾನು ಇದುವರೆಗೂ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅದು ರಿಯಲೈಸ್ ಆಗ್ತಿದೆ. ನೋಡು, ನನ್ನ ಜೀವನದಲ್ಲಿ ನಿನ್ನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಭೂಮಿ. ಇವತ್ತು ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದು ಎಂಥದ್ದೇ ಜಗಳ ಆಯ್ತು ಅಂದ್ರು ಇಬ್ರು ಕೂತು ಮಾತಾಡಿ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಬಿಟ್ರೆ ನಿನ್ನ ಮೇಲೆ ವಾಯ್ಸ್ ರೈಸ್ ಮಾಡಲ್ಲ. ನಿನ್ನ ಮಗು ತರ ನೋಡ್ಕೋತೀನಿ. ಐ ಲವ್ ಯು ಭೂಮಿ. ಐ ಲವ್ ಯು ಸೋ ಮಚ್. ನನಗೂ ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ ಸಾಹೇಬ್ರೆ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಐ ಲವ್ ಯು ಸಾಹೇಬ್ರೆ. ಐ ಲವ್ ಯು ಭೂಮಿ. ಪಲ್ಲವಿ, 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 ಸತ್ಯಣ್ಣ, ಯಾವ ಲೋಕದಲ್ಲಿ ಇದೆಯಾ ನೀನು? ಏನು ಅಜಿತು ಭೂಮಿ ಡ್ರೀಮ್ ಸಾಂಗ? ನಿಜ, ನನಗೂ ಆಗಾಗ ಈ ತರದ ಕನಸುಗಳೆಲ್ಲ ಬಂದು ಹೋಗ್ತಾ ಇರುತ್ತೆ. ನಡೀತಿರೋದೆಲ್ಲ ನೋಡ್ತಿದ್ರ ಕನ್ಸು ಕನ್ಸಾಗೆ ಉಳಿಯುತ್ತೆ ಅನ್ನೋ ಅಂತ ಭಯ ಆಗ್ತಿದೆ ಸತ್ಯಣ್ಣ. ಆಸ್ಪತ್ರೆಯಲ್ಲಿ ಗಲಾಟೆ ಆದಾಗಿಂದ ನಾನು ನೋಡ್ತಾ ಇದ್ದೀನಿ ಸತ್ಯಣ್ಣ.
ಭೂಮಿ ಅಜ್ಜಿತನ ಮುಂಚಿನ ತರ ಇಲ್ಲ. ಅವ್ರ ಕಣ್ಣಲ್ಲಿ ಆ ಪ್ರೀತಿ ಕಾಣಿಸ್ತಿಲ್ಲ. ಅವರು ಎಲ್ರ ಮುಂದೆ ಚೆನ್ನಾಗಿದೀವಿ ಅಂತ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ಆ ಪ್ರೀತಿ ಕಾಣ್ತಿಲ್ಲ ಸತ್ಯನ. ನಿನ್ನ ದೃಷ್ಟಿಕೋನದಿಂದ ಅದು ಸರಿ ಇರಬಹುದು, ಆದ್ರೆ ನಿನ್ನೊಂದು ಪ್ರಶ್ನೆ, ಈಗ ಯಾಕೆ ಹಾಗನ್ನಿಸ್ತಿದೆ? ಸತ್ಯಣ್ಣ, ಮಗು ಅಳುವಾಗ ಆ ಮಗು ಹಸಿವಿಗೆ ಅಳ್ತಿದ್ಯೋ ಅಥವಾ ಹೊಟ್ಟೆ ನೋವಿಂದ ಅಳ್ತಿದ್ಯೋ ಅಂತ ತಿಳ್ಕೊಳ್ಳೋ ಶಕ್ತಿ ದೇವ್ರು ತಾಯಿ ಕೊಟ್ಟಿರ್ತಾನೆ. ಅಂಥದ್ರಲ್ಲಿ ಅವ್ರದ್ದು ನಿಜವಾದ ಪ್ರೀತಿನೋ ಅಥವಾ ಸುಳ್ಳು ಪ್ರೀತಿನೋ ಅಂತ ತಿಳ್ಕೊಳ್ಳೋಂಥ ಶಕ್ತಿ ಇರಲ್ಲ ನಮ್ಗೆ. ಏನೇ ಆಗ್ಲಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರಲ್ಲ, ಸ್ಟ್ರಾಂಗ್. ಅವ್ರಿಬ್ರಿಗೂ ಹಳೆ ನೆನಪುಗಳು ಬರ್ಲಿ, ಆ ಹಳೆ ಸಂತೋಷಗಳೆಲ್ಲ ಮರುಕಳಿಸ್ಲಿ ಅಂತ ಹೂವಿನ ಅಲಂಕಾರ ಮಾಡಿದೀವಿ. ಇಬ್ರು ಮುಂಚಿನ ತರ ಆಗ್ತಾರ ಸತ್ಯಣ್ಣ? ಅವ್ರ ಮುನ್ಸನ್ ಮರಿತಾರ? ಮರಿಬೇಕು, ಖಂಡಿತ ಮರಿಬೇಕು ಪಲ್ಲವಿ. ಎಲ್ಲವನ್ನ ಮರೆತು ಅವರಿಬ್ರು ಒಂದಾಗ್ಬೇಕು ಅಂತಾನೆ ನಾನು ಆಂಜನೇಯನಲ್ಲಿ ಬೇಡ್ಕೋತೇನೆ. ಆ ಭಗವಂತ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಥ್ಯಾಂಕ್ ಯು. ಮಾತನ್ನ ನಿನ್ನ ಮಾತನ್ನ ಯಾವತ್ತೂ ಸುಳ್ಳು ಮಾಡಲ್ಲ, ಎಲ್ಲವೂ ಒಳ್ಳೇದೇ ಆಗುತ್ತೆ. ಅಯ್ಯೋ 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 ಅಯ್ಯೋ, ಏನ್ ಸಾಹೇಬ್ರಿ ಇದು? ಏನ್ ಮಾಡಿದಿರ ನೀವು? ಅಲ್ಲಿ ನನ್ನ ಮೈದು ನಿಮ್ ಫಸ್ಟ್ ನೈಟು, ನೀವಿಲ್ಲಿ ನಿಮ್ ಫಸ್ಟ್ ನೈಟ್ಗೆ ಸ್ಕೆಚ್ ಹಾಕಿದ್ದೀರಾ? ಇಷ್ಟು ಡಬ್ಬ ಡೆಕೋರೇಷನ್ ಮಾಡೋಷ್ಟು ಗಲೀಜ್ ಟೇಸ್ಟ್ ಅನ್ಕೊಂಡಿದ್ಯಾ ನನ್ಗೆ? ಈ ಡೆಕೋರೇಷನ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಇದೆಲ್ಲ ನಿಂದೆ ಸೆಟಪ್ ಅಂತ. ಇದನ್ನ ನಾನ್ ಮಾಡ್ಸಿಲ್ಲ. ನಾನು ಮಾಡ್ಸಿಲ್ಲ. ಮತ್ತೆ ಕಿತ್ತು ಬಿಸಾಡಿ. ಹೆಂಗೆ ಹೆಂಗೆ? ಏನು ಹುಚ್ಚರು, ಏನು